ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯ. ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಿ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಬರೀ ಇವತ್ತಿನ ಬೆಳಗಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ ಇರೋದ್ರಿಂದ ಇವತ್ತು ಪೂಜೆ ಎಲ್ಲ ಆಗಿದೆ. ಬೆಳಗ್ಗೆ ಇವತ್ತು ನಾನು ತುಂಬ ಬೇಗನೆ ಇದ್ದೀನಿ, ತುಂಬಾ ಖುಷಿ ಆಯಿತು. 9 ಗಂಟೆ 9:30 ಪೂಜೆ ಎಲ್ಲ ಮುಗೀತು. ಯಾವಾಗಲೂ 9 ಗಂಟೆಗೆ 10 ಗಂಟೆ ಪೂಜೆ ಸ್ಟಾರ್ಟ್ ಆಗೋದು, ಇವತ್ತು ಮುಗಿದೋಯ್ತು. ನಾನು ಎದ್ದಿರೋದು ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದೀನಿ. 5 ಗಂಟೆನ ಇಲ್ಲ 5:15 ಎದ್ದಿದ್ದೀನಿ. 5:15 ಎದ್ದು ತುಂಬ ಚೆನ್ನಾಗಿ ಕೆಲಸನೂ ಬೇಗ ಆಯಿತು. ಹಾಗೆ ಮತ್ತು ಏನಪ್ಪ ಅಂತಂದರೆ ನನಗೆ ಭಾರಿ ಖುಷಿ ಆಯಿತು, ಯಾಕಂದ್ರೆ ಜಲ್ದಿ ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ ಅಂತ. ಮತ್ತು ಗುರುವಾರದ ಪೂಜೆ ಇವತ್ತು ಈ ರೀತಿ ಮಾಡಿದ್ದೀನಿ ನೋಡಿ. ಮತ್ತು ಮೇಲೆ ಕೂಡ ಅಷ್ಟೇ ಈ ರೀತಿ ಪೂಜೆನ ಮಾಡಿದ್ದೀನಿ. ಸಿಂಪಲ್ಲಾಗಿ, ತುಂಬ ಏನು ಗ್ರ್ಯಾಂಡ ಮಾಡೋಕ್ಕೆ ಹೋಗಲ್ಲ, ಇಷ್ಟೇ. ಹೇಗಾಗಿದೆ ಪೂಜೆ? ಎಲ್ಲ ಆಯಿತು, ಪೂಜೆ ಮುಗ್ದಿದ್ದಾಯಿತು. ಇನ್ನು ಚಹಾ ಎಲ್ಲ ಕುಡಿಬೇಕು, ಕುಡ್ದಿಲ್ಲ. ನೋಡಿದ್ರಿ, ಧೂಪ ಹಾಕಿರೋದೆಲ್ಲ ಹೊಗೆ ಇದೆ. ಎಲ್ಲರ ಆಶೀರ್ವಾದ ತಗೊಳ್ಳಿ, ನಮಸ್ಕಾರ ಮಾಡಿ. ಎಲ್ಲರೂ ಏನೇನು ಬೇಕೆಲ್ಲ ಬೇಡ್ಕೊಂಬಿಡ್ರಿ, ದನಮೈ ಕೊಟ್ಬಿಡ್ತಾಳೆಲ್ಲ ನಿಮಗೆ. ಮುಂಚೆ ಫಸ್ಟ್ ಮಾಡ್ತಿದ್ದಲ್ಲ ತಂಗಿಟ್ಟು, ಅದು ಹೆಂಗೆ ಆಗೀತು ಪೂಜೆ, ಇದು ಹೆಂಗೆ ಆಗೈತಿ ಹೇಳ್ರಿ. ನಾನು ಹಿಂದಿ ನೋಡೋದ್ರಿಗೆ ಗೊತ್ತಾಗಿರ್ತೈತಿ ಯಾವ ರೀತಿ ಆಗ್ಯದ ಅಂಥೇಳಿ. ನೋಡ್ರಿ, ಚಹಾ ಕಥ ಕುದಿಯಾಕತ್ತೈತಿ. ಇಲ್ಲೇ ಐತೆ ಬಗೋಣ, ನಾನು ಅಲ್ಲಿ ಹಾಕಕತ್ತೀನಿ. ಈಗ ಚಹಾ ರೆಡಿ ಆಗೈತಿ, ಚಹಾ ಕುಡಿಯನ್ರಂತ. ಚಹಾ ಸೋಸ್ಕೊಂಡ್ರೆ ಬಾಟ್ಲ್ ಮಾತ್ರ ಒಂದು ಡ್ರಮ್ ಇದ್ದಂಗೆ ಅದ, ಅದ್ರೊಳಗೆ ಚಹಾ ಈಟ್ ಹಾಕೊಂಡೇನಿ, ಸಾಕು. ಸಿದ್ಧಾರ್ಥಗೆ ಅವಲಕ್ಕಿ ಬೇಕತ್ತ, ಅವಲಕ್ಕಿ ಹುಡ್ಕಾಕತ್ತಾನ. ಹಾಯ್ ಹೇಳೋ ತಮ್ಮ. ಎಲ್ಲರಿಗೂ ನಮಸ್ಕಾರ. ಮತ್ತು ಇದನ್ನೂ ಹಂಗೆ ಆಗೈತಿ ಬರ್ರಿ. ಇದು ದೊಡ್ಡ ಸಿಂಟ್ಯಾಕ್ಸ್ ಆಗೈತಿ, ಇದ್ರೊಳಗೆ ಅವಲಕ್ಕಿ ಸ್ವಲ್ಪ ಅದಾವು. ಡಿಮಾರ್ಟಿಗೆ ಹೋಗ್ಬೇಕು ಖರೆ, ಆದರೆ ಸ್ವಲ್ಪ ಪ್ರಾಬ್ಲಮ್ ಐತಿ. ಡಿಮಾರ್ಟಿಗೆ ಹೋಗೋಷ್ಟು ಇಲ್ಲ, ಹೋಗಲ್ಲ. ಪೂಜೆ ಅಂತೂ ಮತ್ತೆ ನೋಡೋ ಥರನೇ ಅನಿಸುತ್ತೆ ನನಗೆ. ಏನೋ ಗೊತ್ತಿಲ್ಲ, ಪೂಜೆ ಮಾಡಿದಾಗ ಎಲ್ಲ ಮನಸ್ಸು ಒಂಥರ ಶಾಂತಿ ಅನಿಸುತ್ತೆ. ಒಳಗಡೆ ಕಸಿ ಬಿಸಿ ಇರುತ್ತೆ, ಅದಂತೂ ಎಲ್ಲರಿಗೂ ಇದ್ದಿದ್ದು ಅನ್ಕೋತೀನಿ. ನನಗೆ ಆಗುತ್ತೋ ಗೊತ್ತಿಲ್ಲ. ಪೂಜೆ ಮಾಡಿದ್ಮೇಲೆ ಇನ್ನೂ ಕಸಿ ಬಿಸಿ ಜಾಸ್ತಿ ಆಗುತ್ತೆ ನನಗೆ. ಅದೇನಂತ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ, ಯಾಕೆ ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಪೂಜೆ ಮಾಡಿದ್ಮೇಲೆ ಎಲ್ಲ ಪೂಜೆ ಮಾಡಿದ್ಮೇಲೆ ಅನ್ನೋ ಖುಷಿ ಒಂದು ಕಡೆ ಬೇಜಾರು, ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನೋದಕ್ಕಿಂತ ಕಸಿ ಬಿಸಿ ಜಾಸ್ತಿ. ಕೂತಾಳ ನೋಡ್ರಿ, ದನಮೈ ಕುಂತಾಳ ಅಲಂಕಾರ ಮಾಡ್ಕೊಂಡು. ಖರೆ ಏನು ಮಾಡೋದು, ದನಮೈ ಏನು ಮಾಡ್ತು ಮಾಡು. ನಾ ಮಾತ್ರ ಚಹಾ ಕುಡಿತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಮ್ಮ ಬೆಳಗ್ಗೆ ಎದ್ದು ಪೂಜೆ ಮಾಡಿದವರು, ಮಕ್ಕೊಂಡವರು, ಇನ್ನೂ ಎದ್ದು ಏನೂ ಮಾಡಿಲ್ಲ. ನಾನೇ ಸ್ಕೂಲಿಗೆ ಹೋಗಿ ಬಂದು ಚಿತ್ರಾನ್ನ ಮಾಡಿ ಅಪ್ಪಂಗೆಲ್ಲ ಚಹಾ ಮಾಡಿಕೊಟ್ಟು ಇವಾಗ ವೀಡಿಯೋ ಮಾಡ್ಲತ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಸಿದ್ಧಾರ್ಥ ಮಮ್ಮಿಗೆ ಜ್ವರ ಬಂದವಂತ, ಭಾಳ ಜ್ವರ ಬಂದವಂತ. ಹಂಗಲ್ಲೇ ಎಣ್ಣೆ ಹಚ್ಚಿ ತಿಕ್ಲತ್ತಾನ್ರಿ. ಅಮ್ಮ ನೋಡ್ರಿ ಇಲ್ಲಿ ಮಕ್ಕೊಂಡಾರ. ಪಾಪ ಕಂಡಾಪಟ್ಟಿ ಜ್ವರ ಬಂದವ್ರಿ ಅಮ್ಮಾಗ. ನೋಡ್ರಿ, ನಮಗೆ ಜ್ವರ ಬಂದಕ್ಕಾರ ಅಮ್ಮ ಅಂಗಾಲಿಗೆ ಇದೇ ಥರ ಎಣ್ಣೆ ಹಚ್ಚಿ ಅಂಗಾಲಿಗೆ ಎಣ್ಣೆ ಹಚ್ಚಿ ತಿಕ್ಕುತ್ತಾಯಿದ್ರು. ಹಾಗೆ ಉಗುರೊಳಗೆ ಎಣ್ಣೆ ಹಾಕ್ತಿದ್ರು, ತಂಪಾತದಂತ. ನೋಡ್ರಲ್ಲಿ ಅಮ್ಮ ಮಕ್ಕೊಂಡಾರ. ಪಾಪ ಮಕ್ಕಳು ಬಿಡ್ರಿ, ಅವ್ರು ಎದ್ದ ಮೇಲೆ ಮಾಡಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣಂತ. ಹಾಗೆ ನೋಡಿ ಇಲ್ಲಿ ಫ್ರೆಂಡ್ಸ್, ಸಿದ್ಧಾರ್ಥು ನನಗೆ ನಾಳೆ ಬೇಕು ಅಂತ ಸಿದ್ಧಾರ್ಥು ಮಾಡಿಕೊಟ್ಟಿದ್ದಾನೆ ಈ ಡಿಸೈನು. ಇವಾಗ ನಾನು ಕುತ್ಕೊಂಡು ಬರಿಬೇಕು, ಇನ್ನೂ ಡಿಸೈನ್ ಮಾಡ್ತಾನಂತೆ. ಇವಾಗ ಅಮ್ಮಂಗೆ ಎಣ್ಣೆ ಹಾಕಿ ಅಂಗಾಲು ತಿಕ್ತಾಯಿದ್ದಾನೆ. ಮಲ್ಕೊಂಡಿದ್ದಾರೆ. ನಾನೇ ಕಸ ಹುಡುಗಿ ದೀಪ ಹಚ್ಚಿದೆ. ನನಗೆ ಎಕ್ಸಾಮ್ ಮುಗಿಸ್ಕೊಂಬಂದು ಓದ್ಕೊಳಕ್ಕಂತ ಇತ್ತಲ್ರಿ, ಅದಕ್ಕೆ ಬಾಂಡೆ ತೊಳೆದಿಲ್ಲ. ಚಹಾ ಮಾಡಿ ಇಲ್ಲಿ ನೋಡ್ರಿ ಚಿತ್ರಾನ್ನ ಮಾಡಿದ್ದಲ್ರಿ, ಇಲ್ಲಿ ನೋಡ್ರಿ ಚಿತ್ರಾನ್ನ ಮಾಡಿದ್ದೆ. ಹಾಗೆ ದೀಪನ ನಾನೇ ಹಚ್ಚಿದೆ. ಎಕ್ಸಾಮಿಗೂ ಓದ್ಕೊಳ್ತಿದ್ದೆ. ಹಿಂಗೆ
ವಿಡಿಯೋ ಮಾಡಲುತ್ತಿದ್ದೆ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಾವು ಹಾಕೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚೆನ್ನಾಗಿ ಕಮೆಂಟ್ ಆಗ್ತಾಯಿದ್ದೀರಾ, ಪ್ಲೀಸ್ ಇದೇ ಥರ ಕಮೆಂಟ್ ಆಗ್ತಾಯಿರಿ. ಹಾಗೆ ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸೊಬ್ಬರು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.